Hello friends, welcome to Inca Physics YouTube channel. So today I am going to discuss about the types of speed or the types of velocity. Okay, so let us begin with the topic. So what are the types of speed or velocity? So basically motion in a straight line chapter ಅಂತ ನೋಡಿದ್ರೆ ಸೊ ಅದರಲ್ಲಿ ನಾವು ಮೇನ್ ಆಗಿ ನೋಡೋದು ದಟ್ ಈಸ್ ಯೂನಿಫಾರ್ಮ್ ಸ್ಪೀಡ್ ಆರ್ ಯೂನಿಫಾರ್ಮ್ velocity. So what is uniform speed or uniform velocity means? So uniform speed ಅಂದ್ರೆ if a body, okay, ಯಾವ್ದಾದ್ರು ಒಂದು ಬಾಡಿ ಟ್ರಾವೆಲ್ ಆಗ್ತಿದೆ ಅಂತ ಅನ್ಕೊಳ್ಳಿ. So if a body covers equal distances, okay, so equal distances in equal interval of time, okay na, so equal distances in equal intervals of time. So suppose ಯಾವ್ದಾದ್ರು ಒಂದು ಬಾಡಿ ಮೂವ್ ಆಗ್ತಾ ಇದೆ. ಸೊ ಟೈಮ್ ಇಂಟರ್ವಲ್ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್. ಸೊ ಟೈಮ್ ಇಂಟರ್ವಲ್ ಏನಿದೆ 1 ಸೆಕೆಂಡ್ ಗ್ಯಾಪ್ ಇದೆ, ಓಕೆನಾ. ಸೊ ಈ ರೀತಿ ಮೂವ್ ಆಗ್ಬೇಕಾದ್ರೆ ನೋಡಿ 1 ಸೆಕೆಂಡಿಗೆ 1 ಮೀಟರ್ ಮೂವ್ ಆಯ್ತು. ನೆಕ್ಸ್ಟ್ 2 ಸೆಕೆಂಡಿಗೆ ಮತ್ತೆ ಇನ್ನೊಂದು ಮೀಟರು, 3 ಸೆಕೆಂಡಿಗೆ ಮತ್ತೆ ಇನ್ನೊಂದು ಮೀಟರು, 4 ಸೆಕೆಂಡಿಗೆ ಇನ್ನೊಂದು ಮೀಟರು. ಸೊ ಈ ತರ ಏನಾಗ್ತಿದೆ, ಒಂದೊಂದು ಸೆಕೆಂಡಿಗೆ ಕರೆಕ್ಟ್ ಆಗಿ ಒಂದೊಂದೇ ಮೀಟರ್ ಮೂವ್ ಆಗ್ತಾ ಇದೆ. ಸೊ ಈ ತರ ಒಂದು ಮೂಮೆಂಟ್ ನ, ಈ ತರ ಒಂದು ಮೋಷನ್ ಇದ್ರೆ ಆ ಒಂದು ಮೋಷನ್ ನಾವು ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತೀವಿ. ಸೊ ಆ ಒಂದು ಯಾವ ಒಂದು ಸ್ಪೀಡ್ ಅಲ್ಲಿ ಬಾಡಿ ಆ ಈಕ್ವಲ್ ಡಿಸ್ಟೆನ್ಸಸ್ ನ ಕವರ್ ಮಾಡುತ್ತಲ್ವಾ, ದಟ್ ಸ್ಪೀಡ್ ಈಸ್ ನೋನ್ ಆಸ್ ಯೂನಿಫಾರ್ಮ್ ಸ್ಪೀಡ್. So if a body covers equal distances in equal intervals of time, then the body is said to have uniform speed. Okay, so uniform velocity define ಮಾಡಬೇಕು ಅಂದ್ರೆ ಸೊ ಅದು ಕೂಡ ಸೇಮ್. If a body covers equal displacements in equal intervals of time, then the body is said to have uniform velocity. Okay, so uniform speed ನೋಡಿದ್ವಿ. ಈಗ ನಾನ್ ಯೂನಿಫಾರ್ಮ್ ಸ್ಪೀಡ್. ಓಕೆ, ಸೊ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂದ್ರೇನು ಅಥವಾ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೇನು? ಸೊ ನಾವು ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ ಏನ್ ಮಾತಾಡಿದ್ವಿ, ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಸೊ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಥವಾ ನಾನ್ ಯೂನಿಫಾರ್ಮ್ ವೆಲಾಸಿಟಿಗೆ ಬಂದ್ರೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅನ್ಈಕ್ವಲ್ ಡಿಸ್ಟೆನ್ಸಸ್. ಓಕೆ, ಸೊ ಈಗೇನು ಅಲ್ಲಿ ಈಕ್ವಲ್ ಡಿಸ್ಟೆನ್ಸಸ್ ಅಂದ್ರೆ 1 ಸೆಕೆಂಡಿಗೆ ಒಂದೊಂದೇ ಮೀಟರು ಆತರ. ಸೊ ಇಲ್ಲೇನಾಗ್ತಾ ಇದೆ ಅಂದ್ರೆ ಈಗ ಫಸ್ಟ್ 1 ಸೆಕೆಂಡಿಗೆ 1 ಮೀಟರು, ನೆಕ್ಸ್ಟ್ ಇನ್ನೊಂದು ಸೆಕೆಂಡಿಗೆ 1 ಮೀಟರು, ನೆಕ್ಸ್ಟ್ ಇನ್ನೊಂದು ಸೆಕೆಂಡಿಗೆ 2 ಮೀಟರು, ನೆಕ್ಸ್ಟ್ ಇನ್ನೊಂದು ಸೆಕೆಂಡಿಗೆ 3 or 4 ಮೀಟರು. ಸೊ ಈ ತರ ಟ್ರಾವೆಲ್ ಮಾಡಿದಾಗ, ಓಕೆ, ಇವನ್ ಈ ಇಂಟರ್ವಲ್ಸ್ ಆಫ್ ಟೈಮ್ ಸೇಮ್ ಇದ್ರು ದ ಡಿಸ್ಟೆನ್ಸ್ ದ ಬಾಡಿ ಈಸ್ ಗೋಯಿಂಗ್ ಟು ಕವರ್ ಈಸ್ ಅನ್ಈಕ್ವಲ್. ಓಕೆನಾ. ಸೊ ಬಾಡಿ ಏನು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಆ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ, ಸೊ ಆ ಡಿಸ್ಟೆನ್ಸಸ್ ಏನಾಗಿದೆ, ಅನ್ಈಕ್ವಲ್ ಆಗಿದೆ. ಓಕೆನಾ. ಸೊ ಇಂಥ ಟೈಮ್ ಅಲ್ಲಿ ಏನಂತ ಹೇಳ್ತೀವಿ, ದ ಬಾಡಿ ಈಸ್ ಸೆಡ್ ಟು ಹ್ಯಾವ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು average speed or average velocity. So the average speed or average velocity is given by, it is the ratio of the total distance traveled by a body to the total time taken by the body. So ಒಂದು ಬಾಡಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದೆ ಮತ್ತೆ ಆ ಬಾಡಿ ಅಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ ಟೋಟಲ್ ಎಷ್ಟು ಟೈಮ್ ತಗೊಂಡಿದೆ. ಸೊ ಈ ಎರಡು ರೇಷಿಯೋನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಆವರೇಜ್ ಸ್ಪೀಡ್ ಸಿಗುತ್ತೆ. ಸೊ ಆವರೇಜ್ ಸ್ಪೀಡ್ ಅಂದ್ರೆ ಇಟ್ ಈಸ್ ದ ರೇಷಿಯೋ ಆಫ್ the total distance covered by a body during the total time taken by the body. Next, instantaneous speed or velocity. Okay, so instantaneous speed ಅಥವಾ instantaneous ಅಂದ್ರೆ ಮೀನಿಂಗ್ ಏನು? ಸೊ ಇನ್ಸ್ಟಂಟ್ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟ್ ಟೈಮ್ಗೆ ಹೇಳ್ತಾ ಇದೀವಿ, ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಹೇಳ್ತಾ ಇದೀವಿ. ಸೊ ಇಲ್ಲಿ ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂದ್ರೆ ಈಗ ಯಾವುದೋ ಒಂದು ಬಾಡಿ ಮೂವ್ ಆಗ್ತಾ ಇರ್ಬೇಕಾದ್ರೆ ಅದ್ರದ್ದು ಯಾವುದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಇದೆ ಅಂತ ಹೇಳೋದನ್ನೇ ನಾವು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಈಗ ನಾವು ಬೈಕ್ಸ್ ಅಥವಾ ಕಾರಲ್ಲೆಲ್ಲ ನೋಡ್ಬೋದು, ಓಡೋಮೀಟರ್ ಅಲ್ಲಿ ಏನ್ ತೋರಿಸ್ತಿದೆ ಅಲ್ವಾ, ಸ್ಪೀಡೋಮೀಟರ್ ಅಲ್ಲಿ. ಸೊ ಸ್ಪೀಡೋಮೀಟರ್ ಅಲ್ಲಿ ತೋರಿಸ್ತಕ್ಕಂತ ಸ್ಪೀಡ್ ವ್ಯಾಲ್ಯೂ 46 ಕಿಲೋಮೀಟರ್ ಅವರ್, 60 ಕಿಲೋಮೀಟರ್ ಪರ್ ಅವರ್. ಸೊ ಇದೆಲ್ಲ ಏನಿದೆ ಆ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ ಅಲ್ಲಿ ಆ ಒಂದು ವೆಹಿಕಲ್ ಎಷ್ಟು ಸ್ಪೀಡ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಸೊ ದ ಸ್ಪೀಡ್ ಆರ್ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್. Okay, if the speed of an object at a particular instant of time, then it is known as instantaneous speed. So the velocity of an object at a particular instant of time, then it is instantaneous velocity. So in textbook definitions, it can be also defined as the limit of average speed.
when the time interval is infinitesimally small. So ಲಿಮಿಟ್ ಆಫ್ ಅವರೇಜ್ ಸ್ಪೀಡ್, ನಮಗೆ ಅವರೇಜ್ ಸ್ಪೀಡ್ ಗೊತ್ತಲ್ವಾ? ಏನ್ ಅವರೇಜ್ ಸ್ಪೀಡ್ ಅಂದ್ರೆ ಇಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಟು ದ ಟೋಟಲ್ ಟೈಮ್ ಟೇಕನ್. ಓಕೆ, ಸೊ ಆ ಒಂದು ಟೋಟಲ್ ಡಿಸ್ಟೆನ್ಸ್, ಆ ಒಂದು ಅವರೇಜ್ ಸ್ಪೀಡಿಗೆ ನಾವೇನ್ ಮಾಡ್ತಾ ಇದೀವಿ, ಲಿಮಿಟ್ ಆಗ್ತಾ ಇದೀವಿ. ಸೊ ಇಟ್ ಈಸ್ ದ ಲಿಮಿಟ್ ಆಫ್ ಅವರೇಜ್ ಸ್ಪೀಡ್ ವೆನ್ ದ ಟೈಮ್ ಇಂಟರ್ವಲ್ ಈಸ್ ಇನ್ಫೈನೈಟೆಸಿಮಲಿ ಸ್ಮಾಲ್. ಇನ್ಫೈನೈಟೆಸಿಮಲಿ ಸ್ಮಾಲ್ ಅಂದ್ರೆ ಇಟ್ ಈಸ್ ವೆರಿ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ಗೆ ಅವರೇಜ್ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಇನ್ಸ್ಟಂಟೇನಿಯಸ್ ಸ್ಪೀಡ್ ಆರ್ ವೆಲಾಸಿಟಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.